ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಇನ್ನೂ ಕೂಡ ಕುರ್ಚಿ ಕಿತ್ತಾಟ ನಿಂತಿಲ್ಲ. ಪವರ್ ಶೇರಿಂಗ್ ವಿಚಾರ ಬಹಳಷ್ಟು ಚರ್ಚೆಯಲ್ಲಿದೆ. ಈ ಮಧ್ಯದಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ನಡುವೆ ಎಲ್ಲೋ ಒಂದು ಕಡೆ ಒಂದು ಕೋಲ್ಡ್ ವಾರ್ ಸ್ಟಾರ್ಟ್ ಆಗಿದೆ ಅನ್ನುವಂಥ ಒಂದು ಚರ್ಚೆ ಆಗ್ತಾ ಇದೆ. ಸಿಎಂ ಕುರ್ಚಿ ಸಮರದಲ್ಲಿ ಸಿಎಂ ಡಿಸಿಎಂ ನಡುವೆ ಕೋಲ್ಡ್ ವಾರ್ ಶುರುವಾಗ್ಬಿಟ್ಟಿದೆಯಾ? ಸರ್ಕಾರದ ಕಾರ್ಯಕ್ರಮದಲ್ಲಿ ಇಬ್ಬರ ಮಧ್ಯೆ ಶೀತಲ ಸಮರ. ಶಾಸಕರು ಮತ್ತು ಸಚಿವರ ಜೊತೆಗೆ ಸಿದ್ದರಾಮಯ್ಯ ಮಹತ್ವದ ಸಭೆ ನಡೆಸ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆಶಿಯನ್ನು ಹೊರಗಿಟ್ಟು ಮೀಟಿಂಗ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ನಾಯಕತ್ವ ಬದಲಾವಣೆ ಚರ್ಚೆ ವೇಳೆ ಡಿಕೆಶಿಗೆ ಭಾರೀ ಮುಖಭಂಗ ಆಗಿರುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಸಿಎಂ ಮತ್ತು ಡಿಸಿಎಂ ನಡುವೆ ಕೋಲ್ಡ್ ವಾರ್ ಸ್ಟಾರ್ಟ್ ಆಗಿದೆ ಅನ್ನುವಂಥ ಒಂದು ಚರ್ಚೆ ಆಗ್ತಾ ಇದೆ. ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಭೇಟಿ ನೀಡಿ ನಿರಂತರವಾಗಿ ಒಂದಷ್ಟು ಮ್ಯಾರಥಾನ್ ಮೀಟಿಂಗ್ಸ್ ಮಾಡಿದ್ರು ಶಾಸಕರ ಅಹವಾಲುಗಳನ್ನು ಕೇಳಿ. ಇದಾದ ನಂತರದಲ್ಲಿ ಶಾಸಕರು ಒಂದಷ್ಟು ಕಂಪ್ಲೇಂಟ್ಸ್ ಮಾಡಿದ್ರು ಸುರ್ಜೇವಾಲಾ ಅವರ ಹತ್ರ. ಇದೇ ವಿಚಾರವಾಗಿ ಅವರು ಸಿಎಂ ಮತ್ತು ಡಿಸಿಎಂ ಇಬ್ಬರಿಗೂ ಕೂಡ ಒಂದು ಹೊಣೆಯನ್ನು ಹೊರಿಸಿದ್ರು. ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ, ಯಾಕೆಂತ ಹೇಳಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ, ವಿಪಕ್ಷಗಳಿಗೆ ಆಹಾರ ಆಗ್ಬಿಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಒಂದು ಜವಾಬ್ದಾರಿಯನ್ನು ಸಿಎಂ ಮತ್ತು ಡಿಸಿಎಂ ಹೆಗಲಿಗೆ ಏರಿಸಿದ್ರು ಸುರ್ಜೇವಾಲಾ ಅವರು. ಬಟ್ ಮುಖ್ಯಮಂತ್ರಿಗಳು ಎಲ್ಲೋ ಒಂದು ಕಡೆ ತಮ್ಮ ಒಂದು ಜಿದ್ದಿಗೆ ಬಿದ್ದು, ಯಾಕೆಂತಂದರೆ ನಾಯಕತ್ವ ಬದಲಾವಣೆ ವಿಚಾರವಾಗಿ ಒಂದು ಸ್ಟ್ರೈಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಿಎಂ. ಜೊತೆಗೆ ಡಿಕೆಶಿ ಅವರ ನಡೆ ಏನಾಗುತ್ತೆ ಅನ್ನುವಂಥ ಕುತೂಹಲದ ಮಧ್ಯ ಸುರ್ಜೇವಾಲಾ ಅವರೇ ಹೇಳಿದಂತೆ ಒಂದು ಮೀಟಿಂಗ್ಗೆ ಮುಂದಾಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಮುಖ್ಯ ಒಂದು ಪ್ರಾಮುಖ್ಯತೆ ಪಡ್ಕೊಂಡಿರುವಂಥ ಮೀಟಿಂಗ್. ಒಂದಷ್ಟು 6 ಜಿಲ್ಲೆಗಳ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರ ಜೊತೆ ಮೀಟಿಂಗ್ಗೆ ಮುಂದಾಗ್ತಾ ಇದ್ದಾರೆ ಸಿಎಂ. ಈ ಮೀಟಿಂಗ್ಗೆ ಡಿಸಿಎಂ ಡಿಕೆಶಿ ಅವರನ್ನು ಹೊರಗಿಡಲಾಗಿದೆ ಅನ್ನುವಂಥ ಒಂದು ಚರ್ಚೆ ಆಗ್ತಾ ಇದೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಒಟ್ಟಾಗಿ ಸೇರಿ ಮಾಡಬೇಕಾಗಿದ್ದಂತಹ ಮೀಟಿಂಗ್ ಇದು. ಸುರ್ಜೇವಾಲಾ ಅವರು ಕೊಟ್ಟಂಥ ಹೊಣೆ ಎಲ್ಲ ಶಾಸಕರನ್ನು, ಅಸಮಾಧಾನಿತ ಶಾಸಕರನ್ನು, ಮುನಿಸಿಕೊಂಡಿರುವಂಥ ಶಾಸಕರನ್ನು ಸಚಿವರ ಜೊತೆ ಚರ್ಚೆ ಮಾಡಿ ಅನುದಾನದ ವಿಷಯ ಇರಬಹುದು ಅಥವಾ ಏನೋ ಒಂದು ವಿಚಾರ ಇರಬಹುದು, ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿ ಅನ್ನುವಂಥ ಒಂದು ಸೂಚನೆ ಕೊಟ್ಟಿದ್ದರು. ಬಟ್ ಸಿಎಂ ಡಿಸಿಎಂ ಅವರನ್ನು ಹೊರಗಿಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮೈಸೂರಿನಲ್ಲಿಯೂ ಕೂಡ ಸಮಾವೇಶ ಮಾಡಿ ಶಕ್ತಿ ಪ್ರದರ್ಶನವನ್ನು ಮಾಡಿದರು. ಸಮಾವೇಶ ಮೂಲಕ ಡಿಕೆಗೆ ಸವಾಲು ಹಾಕಿದ್ದಂಥ ಸಿಎಂ ಮತ್ತು ಅವರ ಆಪ್ತ ಬಳಗ. ಕಾರ್ಯಕ್ರಮದಿಂದ ಅರ್ಧಕ್ಕೆ ಹೊರಟು ಹೋಗಿದ್ದಂತಹ ಡಿಕೆ ಶಿವಕುಮಾರ್. ಸುರ್ಜೇವಾಲಾ 1-to-1 ಸಭೆ ಹಿಂದೆ ಡಿಕೆಶಿಯ ಕೈವಾಡ ಇದೆಯಾ ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಕೈ ಉಸ್ತುವಾರಿ ಅವರ ವಿರುದ್ಧವೇ ಗರಂ ಆಗಿದ್ರು ಸಚಿವ KN ರಾಜಣ್ಣ. ಇದೀಗ ಶಾಸಕರ ಸಭೆಯಿಂದ ಡಿಕೆಶಿಯನ್ನು ಹೊರಗಿಟ್ಟು ಒಂದು ಸಂದೇಶವನ್ನು ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರಾ ಮುಖ್ಯಮಂತ್ರಿಗಳು ಅನ್ನುವಂಥ ಒಂದು ಚರ್ಚೆ ಆಗ್ತಾ ಇದೆ. ಮೈಸೂರಿನಲ್ಲಿ ಶಕ್ತಿ ಪ್ರದರ್ಶನ ಕಾರ್ಯಕ್ರಮ ಮಾಡಿದ್ರು ಮುಖ್ಯಮಂತ್ರಿಗಳು. ಅಲ್ಲೂ ಕೂಡ ಡಿಸಿಎಂ ಡಿಕೆಶಿ ಅವರು ಅರ್ಧಕ್ಕೆ ಹೊರಟು ಹೋಗಿದ್ರು. ಇದೇ ವಿಚಾರವನ್ನು ಇಟ್ಟುಕೊಂಡು KN ರಾಜಣ್ಣ ಅವರು ಕೂಡ ಸುರ್ಜೇವಾಲಾ ಅವರ ಮೇಲೆ ಗರಂ ಆಗಿದ್ರು. ಅವರು ಮೀಟಿಂಗ್ಸ್ ಮಾಡಿದ್ದು ಅದರಿಂದ ಇರುವಂಥದ್ದು ಡಿಕೆಶಿ ಅನ್ನುವಂಥ ಒಂದು ಚರ್ಚೆ ಆಗ್ತಾ ಇದೆ. ಇದೀಗ ಶಾಸಕರ ಸಭೆಯನ್ನು ಬರೀ ಮುಖ್ಯಮಂತ್ರಿಗಳು ಮಾಡಿ ಎಲ್ಲೋ ಒಂದು ಕಡೆ ಸಂದೇಶವನ್ನು ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಡಿಸಿಎಂ ಅವರನ್ನು ಹೊರಗಿಟ್ಟು ಸಿಎಂ ಎಲ್ಲೋ ಒಂದು ಕಡೆ ಸಂದೇಶವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಸುರ್ಜೇವಾಲಾ ಅವರು ಹೊರಿಸಿದ್ದಂಥ ಒಂದು ಹೊಣೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಒಂದು ಮೀಟಿಂಗನ್ನು ಮಾಡಿ ಅನ್ನುವಂಥದ್ದು. ಎಲ್ಲೋ ಒಂದು ಕಡೆ ಡಿಸಿಎಂ ಡಿಕೆಶಿ ಅವರನ್ನು ಹೊರಗಿಟ್ಟು ಏನಾದರೂ ಸಂದೇಶ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್, ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಎರಡೂ ಬಣಗಳ ನಡುವೆ ರಾಜಕೀಯ ಅಗ್ಗಜಗ್ಗಾಟ ನಡೀತಿದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯದ ಬಣದವರು ಡಿಕೆಶಿ ಅವ್ರನ್ನ ಯಾವ ರೀತಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮತ್ತು ಇನ್ನುಳಿದ ಹುದ್ದೆಗಳಿಂದ ದೂರ ಇಡಬೇಕೆಂಬ ಲೆಕ್ಕಾಚಾರದಲ್ಲಿದ್ರೆ, ಇನ್ನೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಮುಂದಿನ ದಿನಗಳಲ್ಲಿ ಬರುವಂತ ಸ್ಥಾನಗಳನ್ನ ಯಾವ ರೀತಿ ಪಡೆಯಬೇಕೆಂಬ ಆ ಲೆಕ್ಕಾಚಾರದಲ್ಲಿ ಒಂದಷ್ಟು ಕಾರ್ಯತಂತ್ರಗಳನ್ನ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಏನು ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಏನು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿಗಳ ಜೊತೆ ಏನು ಸಭೆಯನ್ನ ಮಾಡ್ತಾರೆ, ಆ ಒಂದು ಪ್ರಮುಖವಾದಂತ ಒಂದು ಸಭೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಹೊರಗಿಳಿತಾರೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಈ ಒಂದು ಮಹತ್ವದ ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವ್ರನ್ನ ದೂರ ಇಟ್ಟಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆಗೆ ಗ್ರಾಸಾಗಿದೆ. ಹಿಂದೆ ಏನು ದೆಹಲಿಗೆ ತೆರಳಿದಂತ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಆ ಒಂದು ಸಂದರ್ಭದಲ್ಲಿ ನಾನೇ 5 ವರ್ಷ ಸಿಎಂ ಅಂತ ಬಹಿರಂಗವಾಗಿ ಸಿದ್ದರಾಮಯ್ಯ ಅವರು ಹೇಳಿಕೆನ ಕೊಟ್ಟಿದ್ರು. ಅದಾದ ನಂತರ ಮೈಸೂರಿನಲ್ಲಿ ಸಾಧನಾ ಸಮಾವೇಶ ಅಡಿಯಲ್ಲಿ ಸಿದ್ದರಾಮಯ್ಯ ಅವರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ರು. ಅದಾದ ನಂತರ ಸುರ್ಜೇವಾಲಾ ಅವರು ಶಾಸಕರ ಜೊತೆ ಸಚಿವರ ಜೊತೆ 1-to-1 ಮೀಟಿಂಗ್ ಮಾಡ್ತಾರೆ. ಅದರ ಹಿಂದೆ ಡಿಕೆ ಶಿವಕುಮಾರ್ ಅವರ ಕೈವಾಡ ಇದೆ ಅಂತ ಒಂದಷ್ಟು ಸಚಿವರು ಅಪಸ್ವರನ್ನ ಎತ್ತಾರೆ. ಆ ಸಹಕಾರ ಸಚಿವರಾಗಿರ್ತಕ್ಕಂಥ KN ರಾಜನ್ ಅವರು ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯಗೆ ದೂರನ ಕೊಡ್ತಾರೆ. ಅದಕ್ಕೆ ಪ್ರಮುಖ ಕಾರಣ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆ ಏನು ಸುರ್ಜೇವಾಲಾ ಅವರು ಸಭೆ ಮಾಡ್ತಾರೆ, ಅದರ ಹಿಂದೆ ಡಿಕೆ ಶಿವಕುಮಾರ್ ಅವರ ಪಾತ್ರ ಬಹಳ ತುಂಬಾನೇ ಇದೆ ಅಂತ ಒಂದಷ್ಟು ಅನುಮಾನ ವ್ಯಕ್ತಪಡಿಸಿ KN ರಾಜನ್ ಸಿದ್ದರಾಮಯ್ಯಗೆ ದೂರನ ಕೊಡ್ತಾರೆ.
ಅದಾದ ನಂತರ ನಿನ್ನೆ ನಡೆರ್ತಕ್ಕಂತ ಶಾಸಕರ ಸಭೆಯಲ್ಲಿ KN ರಾಜನ್ ಅವರು ಏನಾದ್ರು ಸಿದ್ದರಾಮಯ್ಯ ಮೇಲೆ ಒತ್ತಡ ತಂದು ಈ ಒಂದು ಶಾಸಕರ ಸಭೆಯಿಂದ DK ಶಿವಕುಮಾರ್ನ ಒಳಗಿಟ್ರ ಅನ್ನೊಂದು ಪ್ರಶ್ನೆ ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆಗೆ ಕೆಳಸಾಗಿದೆ. ಹೀಗಾಗಿ DK ಶಿವಕುಮಾರ್ ಅವರು ದಿನಕ್ಕೆ ತಮ್ಮ ಒಂದು ಅಸ್ತಿತ್ವನ ಕಳೆದುಕೊಳ್ತಿದ್ದಾರ, ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಬಣದರು ಸಾಕಷ್ಟು ಗಟ್ಟಿ ಆಗ್ತಿದ್ದಾರ ಅನ್ನೋದು ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಸಂತೋಷ್. ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.